ಎಸ್ 9 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಮೊದಲ ಸುದ್ದಿ ಇದು ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತಹ ಸುದ್ದಿ. ಹಾಗಿದ್ರೆ ಏನಾಗೋದಕ್ಕೆ ಹೊರಟಿದೆ? ಬಿಜೆಪಿ ಜೆಡಿಎಸ್ ಮೈತ್ರಿಯ ಅತಿ ದೊಡ್ಡ ಬೆಳವಣಿಗೆ ಇದು. ಈ ಬೆಳವಣಿಗೆ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಬಹುದು. ಸುವರ್ಣ ನ್ಯೂಸ್ನಲ್ಲಿ ಮೈತ್ರಿಯ ಅತಿ ದೊಡ್ಡ ರಹಸ್ಯ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮೈತ್ರಿಯ ಅತಿ ದೊಡ್ಡ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸುವಂತಹ ದೊಡ್ಡ ಸುದ್ದಿ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಅತಿ ದೊಡ್ಡ ಬೆಳವಣಿಗೆ. ಲೋಕಸಭೆ ಚುನಾವಣೆಯಲ್ಲಿ ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದಾವೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಸುದ್ದಿ ಇದು. ಹಾಗಾದ್ರೆ ಏನು ಆ ಸುದ್ದಿ? ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಬಂದಿದೆ ಒಂದು ದೊಡ್ಡ ಆಫರ್. ಏನ್ ಆಫರ್ ಹಾಗಾದ್ರೆ? ಅದು ಆ ಆಫರ್ ಒಪ್ಪಿದ್ರೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗತ್ತೆ. ಆಫರ್ ಕೊಟ್ಟಿದ್ದಾದ್ರೂ ಯಾರು? ಹಾಗಾದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಆಫರ್ ಬಂದಿದೆ. ಅದೇನಾದ್ರೂ ಆಫರ್ ಅನ್ನ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದೆ ಆದ್ರೆ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ಇಡೀ ರಾಜಕಾರಣದಲ್ಲೇ ದೊಡ್ಡ ಬೆಳವಣಿಗೆ ಆಗೋ ಸಾಧ್ಯತೆ ಇದೆ. ಎಸ್, ಹಾಗಿದ್ರೆ ಏನ್ ಆಫರ್ ಬಂದಿದೆ ಕುಮಾರಸ್ವಾಮಿ ಅವರಿಗೆ? ಆ ಆಫರ್ ಅನ್ನ ಕೊಟ್ಟಿದ್ದು ಯಾರು? ಯಾವ ರೀತಿಯಲ್ಲಿ ಆ ಆಫರ್ ನಿಂದ ರಾಜ್ಯ ರಾಜಕಾರಣದ ದಿಕ್ಕು ಬದಲಾಗತ್ತೆ? ಅದರಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ ಮೇಲೆ ಹಲವು ಬದಲಾವಣೆಗಳಾಗಿವೆ. ಆದ್ರೆ ಆ ಮೈತ್ರಿಯ ಬೆನ್ನಲ್ಲೇ ಎಚ್ಡಿಕೆಗೆ ಸಿಕ್ಕಿರುವಂತಹ ಆ ಆಫರ್ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುತ್ತೆ ಅಂತ ಅನ್ನೋದಾದ್ರೆ ಏನು ಬೆಳವಣಿಗೆ ಅದು? ಯಾಕಿಷ್ಟು ಮಹತ್ವ ಪಡೆದುಕೊಳ್ತಾ ಇದೆ? ಅದರ ಇಂಚಿಂಚು ಡೀಟೇಲ್ಸ್ ಡೀಟೇಲ್ ಆಗಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ ನಿಮ್ಮ ಎದುರುಗಡ್ತೀವಿ. 9 ಗಂಟೆಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಎಸ್, ಹಾಗಿದ್ರೆ ಏನದು? ಮೈತ್ರಿಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಬಿಜೆಪಿ ನಾಯಕರ ಪ್ಲಾನ್. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸುವುದಕ್ಕೆ ಮತ್ತೊಂದು ಹೆಜ್ಜೆಯನ್ನ ಇಡಲಾಗಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಈ ಮೈತ್ರಿಯನ್ನ ಮತ್ತಷ್ಟು ಬಲ ಹೆಚ್ಚಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೊಂದು ಹೆಜ್ಜೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸಬೇಕು ಅನ್ನುವಂತಹ ಹೆಜ್ಜೆ ಇದು. ಗೋವಾ ಸಿಎಂ ನೇತೃತ್ವದಲ್ಲಿ ಮಹತ್ವದ ಮಾತುಕತೆ ಆಗಿದೆ ಈ ದಿಟ್ಟ ಹೆಜ್ಜೆ ಬಗ್ಗೆ. ಮೈತ್ರಿಗೆ ಮತ್ತಷ್ಟು ಬಲವನ್ನ ತುಂಬೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸುವಂತಹ ಮತ್ತೊಂದು ಹೆಜ್ಜೆಯ ಎಕ್ಸ್ಕ್ಲೂಸಿವ್ ಸುದ್ದಿ. ಗೋವಾ ಸಿಎಂ ನೇತೃತ್ವದಲ್ಲಿ ಈಗಾಗಲೇ ಮಹತ್ವದ ಮಾತುಕತೆ ಆಗಿದೆ. ಮೈತ್ರಿ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ರು ಗೋವಾ ಸಿಎಂ ಸಾವಂತ್. ಗೋವಾ ಸಿಎಂ ಸಾವಂತ್ ಜೊತೆ ಪ್ರಧಾನಿ ಮೋದಿ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಎಚ್ಡಿಕೆ ಬಗ್ಗೆ ಸಾವಂತ್ ಮುಂದೆ ಪ್ರಧಾನಿ ಮೋದಿ ಹೇಳಿದ್ದೇನು? ಮೈತ್ರಿ ವಿಚಾರಕ್ಕೆ ಗೋವಾ ಸಿಎಂ ಸಾವಂತ್ ಏನು ಮಧ್ಯಸ್ಥಿಕೆಯನ್ನ ವಹಿಸಿದ್ರು? ಈಗ ಗೋವಾ ಸಿಎಂ ಜೊತೆ ಪ್ರಧಾನಿ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ಎಚ್ಡಿಕೆ ಬಗ್ಗೆ ಸಾವಂತ್ ಮುಂದೆ ಮೋದಿ ಏನ್ ಹೇಳಿದ್ದಾರೆ ಗೊತ್ತಾ? ಗೋವಾ ಸಿಎಂ ನೇತೃತ್ವದಲ್ಲಿ ನಡೆದಿರುವಂತಹ ಆ ಮಹತ್ವದ ಮಾತುಕತೆಯ ಸಾರವಾದ್ರೂ ಏನು? ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸುವಂತಹ ಮತ್ತೊಂದು ಹೆಜ್ಜೆ ಇದು. ಮೈತ್ರಿಗೆ ಮತ್ತಷ್ಟು ಬಲ ತುಂಬೋದಕ್ಕೆ ಪ್ಲಾನ್ ಮಾಡಿರುವಂತಹ ಬಿಜೆಪಿ ಹಾಗಿದ್ರೆ ಏನ್ ಹೆಜ್ಜೆ ಇಡ್ತಾ ಇದೆ? ಎಚ್ಡಿಕೆ ಬಗ್ಗೆ ಮೋದಿ ಸಾವಂತ್ ಬಳಿ ಏನ್ ಹೇಳಿದ್ದಾರೆ? ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಈ ಹೆಜ್ಜೆ. ಜೊತೆಗೆ ಬಿಜೆಪಿ ಜೆಡಿಎಸ್ನ ಮೈತ್ರಿಯನ್ನ ಗಟ್ಟಿಗೊಳಿಸುವಂತಹ ಹೆಜ್ಜೆ ಇದು. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತಹ ಸುದ್ದಿ. ಒಂದು ಆಫರ್ ಬಂದಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ. ಮೆಗಾ ಆಫರ್ ಅದು. ಆ ಆಫರ್ ಮೈತ್ರಿಯ ಬಲವನ್ನ ಹೆಚ್ಚಿಸುತ್ತೆ ಅಂತ ಅನ್ನೋದಾದ್ರೆ ಏನ್ ಹೇಳಿದ್ದಾರೆ ಪ್ರಧಾನಿ? ಗೋವಾ ಸಿಎಂ ಸಾವಂತ್ ಜೊತೆ ಏನ್ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ರು? ಎಚ್ಡಿಕೆ ಬಗ್ಗೆ ಹಾಗಿದ್ರೆ ಸಾವಂತ್ ಮುಂದೆ ಮೋದಿ ಏನ್ ಹೇಳಿದ್ದಾರೆ? ಮೆಗಾ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಸುವರ್ಣ ನ್ಯೂಸ್ ನಲ್ಲಿ. ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಗಟ್ಟಿಗೊಳಿಸೋದಕ್ಕೆ ಇಟ್ಟಿರುವಂತಹ ಮಹತ್ವದ ಹೆಜ್ಜೆ ಇದು. ಏನ್ ಆಫರ್ ಬಂದಿದೆ ಎಚ್ಡಿಕೆ ಅವರಿಗೆ? ಆ ಆಫರ್ ಕೊಟ್ಟಿದ್ಯಾರು? ಎಸ್, ಆ ಆಫರ್ ಬಗ್ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಎಚ್ಡಿಕೆಗೆ ಖುದ್ದು ಆಫರ್ ಕೊಟ್ಟಿದ್ದಾರಂತೆ ಮೋದಿ. ಲೋಕಸಭೆಗೆ ಎಚ್ಡಿಕೆ ಸ್ಪರ್ಧಿಸಲಿ ಅಂತ ಮೋದಿ ಅವರೇ ಸ್ವತಃ ಹೇಳಿದಾರಂತೆ.
ಜೆಡಿಎಸ್ ಗೆಲ್ಲುವ ಕ್ಷೇತ್ರದಲ್ಲಿ ಸ್ಪರ್ಧಿಸುವುದಕ್ಕೆ ಎಚ್ಡಿಕೆಗೆ ಸೂಚನೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ. ಎಚ್ಡಿಕೆಗೆ ಗೆದ್ರೆ ಸಂಪುಟದಲ್ಲೂ ಸ್ಥಾನ ನೀಡುವ ಬಗ್ಗೆ ಚರ್ಚೆ ಆಗಿದೆ. ಕೇಂದ್ರ ಸಂಪುಟದಲ್ಲಿ ಎಚ್ಡಿಕೆಗೆ ಸೇರಿಸುವ ಬಗ್ಗೆ ಮೋದಿ ಒಲವನ್ನ ಸಹ ವ್ಯಕ್ತಪಡಿಸಿದ್ದಾರೆ. ಗೋವಾ ಸಿಎಂ ಸಾವಂತ್ ಜೊತೆ ಚರ್ಚೆ ಮಾಡಿದ್ದಾರೆ ಮೋದಿ. ಎಚ್ಡಿಕೆ ಗೆದ್ರೆ ಸಂಪುಟದಲ್ಲಿ ಸಹ ಸ್ಥಾನ ನೀಡೋದಕ್ಕೆ ಅದರ ಬಗ್ಗೆ ಸಹ ಚರ್ಚೆ ಆಗಿದೆ. ದೊಡ್ಡ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲು ಮಾಡುತ್ತೆ ಈ ಆಫರ್ ಅನ್ನ ಒಪ್ಪಿಕೊಂಡ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಈ ಆಫರ್ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುತ್ತಾ? ಖುದ್ದು ಪ್ರಧಾನಿ ಮೋದಿ ಲೋಕಸಭೆಗೆ ಎಚ್ಡಿಕೆ ಸ್ಪರ್ಧಿಸಲಿ ಎಂದಿದ್ದಾರಂತೆ. ಕುಮಾರಸ್ವಾಮಿ ಅವರಿಗೆ ಮೋದಿ ಕೊಟ್ಟಿರುವಂತಹ ಈ ಆಫರ್ ಯಾವ ರೀತಿಯ ಬದಲಾವಣೆ ಬೆಳವಣಿಗೆಗೆ ಕಾರಣ ಆಗುತ್ತೆ? ಮೋದಿ ಕುಮಾರಸ್ವಾಮಿಗೆ ಈ ಆಫರ್ ಕೊಟ್ಟಿರೋದಷ್ಟೇ ಅಲ್ಲ, ಲೋಕಸಭೆಗೆ ಎಚ್ಡಿಕೆ ಸ್ಪರ್ಧಿಸಲಿ, ಜೊತೆಗೆ ಜೆಡಿಎಸ್ ಗೆಲ್ಲುವಂತಹ ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿದ್ರೆ ಆ ಬಳಿಕ ಎಚ್ಡಿಕೆ ಗೆದ್ದ ಮೇಲೆ ಸಂಪುಟದಲ್ಲೂ ಕೂಡ ಸ್ಥಾನ ನೀಡೋ ಬಗ್ಗೆ ಚರ್ಚೆಯಾಗಿದೆ. ಕೇಂದ್ರ ಸಂಪುಟದಲ್ಲಿ ಎಚ್ಡಿಕೆ ಸೇರಿಸುವ ಒಲವನ್ನ ಪ್ರಧಾನಿ ಮೋದಿ ತೋರಿದ್ದಾರೆ. ಗೋವಾ ಸಿಎಂ ಸಾವಂತ್ ಜೊತೆ ಈ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಮೈತ್ರಿ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದಂತಹ ಗೋವಾ ಸಿಎಂ ಸಾವಂತ್ ಜೊತೆ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ರು. ಆಗ ಎಚ್ಡಿಕೆಗೆ ಆಫರ್ ಕೊಟ್ಟಿದ್ದಾರೆ. ಏನ ಆಫರ್ ಅಂತ ನೋಡ್ತಾ ಹೋದ್ರೆ, ಜೆಡಿಎಸ್ ಗೆಲ್ಲುವ ಕ್ಷೇತ್ರದಲ್ಲಿ ಲೋಕಸಭೆಗೆ ಕುಮಾರಸ್ವಾಮಿ ಸ್ಪರ್ಧಿಸಲಿ ಎನ್ನುವಂತಹ ಆಫರ್. ಎಚ್ಡಿಕೆ ಗೆದ್ರೆ ಸಂಪುಟದಲ್ಲೂ ಕೂಡ ಸ್ಥಾನ ನೀಡೋ ಬಗ್ಗೆ ಈಗಾಗಲೇ ಚರ್ಚೆಯಾಗಿದೆ. ಹಾಗಿದ್ರೆ ಲೋಕಸಭಾ ಅಖಾಡಕ್ಕೆ ದಳಪತಿ ಇಳಿತಾರ? ತೀವ್ರ ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನಿದೆ ಲೋಕಸಭೆಯಲ್ಲಿ, ಈ ಮೈತ್ರಿಗೆ ಬಲ ತುಂಬೋದಕ್ಕಾಗಿ ಎಚ್ಡಿಕೆಗೆ ಈ ಆಫರ್ ಅನ್ನ ಕೊಟ್ಟಿರೋದು. ಎಚ್ಡಿಕೆಗೆ ಸಚಿವ ಸ್ಥಾನ ಕೊಟ್ರೆ ಭಾರಿ ಉತ್ತಮ ಆಗತ್ತೆ. ರಾಜ್ಯದಲ್ಲಿ ಆ ಮೈತ್ರಿಯಿಂದ ಹೆಚ್ಚು ಸ್ಥಾನ ಗೆಲ್ಲುವಂತಹ ಲೆಕ್ಕಾಚಾರ ಬಿಜೆಪಿ ನಾಯಕ ಪ್ರಧಾನಿ ಮೋದಿ ಅವರದು. ರಾಜ್ಯದಲ್ಲಿ ಮೈತ್ರಿಯಿಂದ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂತಹ ದೊಡ್ಡ ಒಂದು ಮುಂದಾಲೋಚನೆಯಿಂದಾಗಿ ಈ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಸ್ಪರ್ಧೆ ಬಗ್ಗೆ ಇನ್ನೂ ಸಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಕುಮಾರಸ್ವಾಮಿ. ಆಫರ್ ಅನ್ನಂತೂ ಮೋದಿ ಅವರು ನೀಡಿದ್ದಾರೆ, ಆದರೆ ಈ ಬಗ್ಗೆ ಇನ್ನೂ ಸಹ ತಮ್ಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಗೌಡರ ಜೊತೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಎಚ್ಡಿಕೆ. ಇಲ್ಲೂ ಸಹ ಮಧ್ಯಸ್ಥಿಕೆಯನ್ನ ವಹಿಸಿರುವಂತಹ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಆಫರ್ ಕೊಟ್ಟಿದ್ದಾರೆ ಮೋದಿ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಎಚ್ಡಿಕೆ ಅವರು ಸಹ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ದೊಡ್ಡ ಆಫರ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಕುಮಾರಸ್ವಾಮಿ ಅವರು ಇನ್ನೂ ಸಹ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಗೌಡ್ರ ಜೊತೆ ಚರ್ಚೆ ಮಾಡಿ ಆ ನಂತರದಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇಲ್ಲೂ ಸಹ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರು ಮಧ್ಯಸ್ಥಿಕೆಯನ್ನ ವಹಿಸಿದ್ದಾರೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಅವರ ಬಳಿಯಲ್ಲೇ ಮೋದಿ ಅವರು ಹೇಳಿರುವಂತದ್ದು, ಈ ಬಾರಿ ಲೋಕಸಭೆಯ ಚುನಾವಣೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಬೇಕು ಅಂತ. ಗೆಲ್ಲುವ ಸ್ಥಾನ, ಜೆಡಿಎಸ್ ಗೆಲ್ಲುವ ಸ್ಥಾನ ಯಾವುದಿದೆ ಅದನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ದೆ ಆದ್ರೆ ಅದು ದೊಡ್ಡ ಪ್ಲಸ್ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಆಫರ್ ಅನ್ನ ಮೋದಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಎಸ್, ಕುಮಾರಸ್ವಾಮಿ ಅವರನ್ನ ಸಂಪುಟದಲ್ಲಿ ಆ ಸ್ಥಾನವನ್ನ ಕೊಡುವಂತಹ ಒಂದು ಅವಕಾಶವನ್ನ ಕೊಡುವಂತಹ ಪ್ಲಾನಿಂಗ್ ನಡೆದಿದೆ. ಆದ್ರೆ ಈಗಿರುವಂತಹ ಪ್ರಶ್ನೆ, ಕುಮಾರಸ್ವಾಮಿ ಅವರು ಒಂದೊಮ್ಮೆ ಪ್ರಧಾನಿ ಮೋದಿಯವರ ಆಫರ್ ಅನ್ನ ಒಪ್ಪಿಕೊಂಡ್ರೆ ಎಲ್ಲಿಂದ ಸ್ಪರ್ಧಿಸ್ತಾರೆ? ಎಚ್ಡಿಕೆ ಸ್ಪರ್ಧಿಸೋದೇ ಆದ್ರೆ ಎಲ್ಲಿಂದ ಕಣಕ್ಕಿಳಿತಾರೆ? ಕುಮಾರಸ್ವಾಮಿಯ ಮುಂದೆ 2 ಸೇಫ್ ಕ್ಷೇತ್ರಗಳಿವೆ. ಆ 2 ಲೋಕಸಭಾ ಕ್ಷೇತ್ರಗಳ ಮೇಲೆ ದಳಪತಿಗೆ ಒಲವಿರೋದು. ಯಾವ ಕ್ಷೇತ್ರ ಅದು? ಎಚ್ಡಿಕೆ ಯಾವ ಕ್ಷೇತ್ರದಿಂದ ಹಾಗಿದ್ರೆ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ? ಪ್ರಧಾನಿ ಮೋದಿಯೇ ಖುದ್ದು ಆಫರ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಎಚ್ಡಿಕೆ ಒಪ್ಪಿಕೊಂಡಿಲ್ಲ ನಿಜ, ಆದ್ರೆ ಒಪ್ಪಿಕೊಂಡು ಕಣಕ್ಕಿಳಿಯೋದೇ ಆದ್ರೆ ಅವರ ಕಂಡಿರೋದು ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ. ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕುಮಾರಸ್ವಾಮಿ ಸ್ಪರ್ಧಿಸ್ತಾರ. ಬಿಜೆಪಿ ಸರ್ವೆಯಲ್ಲೂ ಕೂಡ
ಈ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲುವ ಸೂಚನೆ ಸಿಗ್ತಾ ಇದೆ. ಹೀಗಾಗಿ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಉತ್ತರ ಈ ಎರಡು ಪ್ರಮುಖ ಕ್ಷೇತ್ರಗಳೇನಿವೆ, ಈ ಕ್ಷೇತ್ರಗಳು ಸೇಫ್ ಕ್ಷೇತ್ರಗಳು ಕುಮಾರಸ್ವಾಮಿ ಪಾಲಿಗೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿಂಗಪುರ್ ಪ್ರವಾಸದಲ್ಲಿದ್ದಾರೆ ಕುಮಾರಸ್ವಾಮಿ. ಸಿಂಗಪುರ್ನಿಂದ ಬರ್ತಾ ಇದ್ದಂತೆ ದೆಹಲಿಗೆ ಎಚ್ಡಿಕೆ ಭೇಟಿ ಕೊಡ್ತಾರೆ. ದೆಹಲಿಯಲ್ಲೇ ಕುಮಾರಸ್ವಾಮಿ ಸ್ಪರ್ಧೆಯ ಭವಿಷ್ಯ ತೀರ್ಮಾನ ಆಗತ್ತೆ. ಯಾಕಂದ್ರೆ ಪ್ರಧಾನಿ ಮೋದಿ ಕೊಟ್ಟಿರುವಂತಹ ಈ ಆಫರ್ ಏನಿದೆ, ಲೋಕಸಭಾ ಕ್ಷೇತ್ರಕ್ಕೆ ಲೋಕಸಭೆಯಿಂದ ಗೆದ್ದ ಮೇಲೆ ಸಂಪುಟಕ್ಕೆ ಸೇರ್ಪಡೆಯಾಗುವಂತೆ ಅಂತ, ಈ ಹಿನ್ನೆಲೆಗೆ ಕೇಂದ್ರ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಕೂಡ ಈಗ ಮಾತುಕತೆ ಎಲ್ಲವೂ ಕೂಡ ಲಭ್ಯ ಆಗತ್ತೆ ಕುಮಾರಸ್ವಾಮಿ ವಾಪಸ್ ಬಂದ ಮೇಲೆ. ಹಾಗಿದ್ರೆ ಏನಾಗ್ಬೋದು, ದಳಪತಿಯ ಆಲೋಚನೆ ಏನು, ಚಿಂತನೆ ಏನು, ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪ್ರಧಾನಿ ಮೋದಿಯೇ ಖುದ್ದು ಕೊಟ್ಟಿರುವಂತಹ ಆಫರ್ ನಿಜಕ್ಕೂ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಾಯಿಸುವಂತಹ ಬೆಳವಣಿಗೆ ಅಂತಲೇ ಹೇಳಲಾಗ್ತಾ ಇದೆ. ಕುಮಾರಸ್ವಾಮಿ ಒಪ್ಕೊಳ್ಳೋ ಸಾಧ್ಯತೆ ಎಷ್ಟು, ಎಲ್ಲಿಂದ ಸ್ಪರ್ಧಿಸಬಹುದು? ಪ್ರತಿಮಾ, ಸದ್ಯಕ್ಕೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ ಕುಮಾರಸ್ವಾಮಿಗೆ ಕೇಂದ್ರದ ಬಿಜೆಪಿ ನಾಯಕರು, ಅದರಲ್ಲೂ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿ ಕೊಟ್ಟಿರುವಂತಹ ಬಂಪರ್ ಆಫರ್ ಇದು ಅಂತಾನೆ ಹೇಳಬಹುದು. ಸದ್ಯಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿಯಾಗಿ ಲೋಕಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಮುಂದಾಗಿದೆ. ಈ ಒಂದು ಮೈತ್ರಿಗೆ ಮಧ್ಯಸ್ಥಿಕೆ ವಹಿಸಿದಂತಹ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರ ಮಧ್ಯಸ್ಥಿಕೆಯಲ್ಲೇ ಮತ್ತೊಂದು ಮಾತುಕತೆ ಕೂಡ ಆಗಿದೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಪ್ರಮೋದ್ ಸಾವಂತ್ ಅವರ ಜೊತೆಯಲ್ಲಿ ಅವರನ್ನ ಕರೆಸ್ಕೊಂಡು ಒಂದು ಮಾತನ್ನ ಹೇಳಿರುವಂತದ್ದು. ಕುಮಾರಸ್ವಾಮಿ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಕೇಂದ್ರ ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆಯನ್ನ ಕೂಡ ಅವರು ಪ್ರಮೋದ್ ಸಾವಂತ್ ಬಳಿ ವ್ಯಕ್ತಪಡಿಸಿರುವಂತದ್ದು. ಹಾಗಾಗಿಯೇ ಇದೀಗ ಸಿಂಗಪುರ್ ಪ್ರವಾಸದಲ್ಲಿರುವಂತಹ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾರೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗಿನ ಜಾವ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಅದಾದ ನಂತರ ಮತ್ತೆ ದೆಹಲಿಗೆ ಬರ್ತಾರೆ. ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ಮೋದಿ ಅವರು ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಈ ಎಲ್ಲಾ ಮಾತುಕತೆಗಳು ಆಗುತ್ತೆ. ಮೊದಲಿಗೆ ಮೈತ್ರಿಗೆ ಜೆಡಿಎಸ್ಗೆ ಎಷ್ಟು ಸ್ಥಾನಗಳನ್ನ ಬಿಟ್ಕೊಡ್ಬೇಕು ಅನ್ನುವಂತಹ ಮಾತುಕತೆಗೆ ಕುಮಾರಸ್ವಾಮಿ ದೆಹಲಿಗೆ ತೆರಳ್ತಾರೆ ಅನ್ನುವಂತ ಒಂದು ಮಾಹಿತಿ ಇತ್ತು. ಅದರ ಜೊತೆಯಲ್ಲಿಯೇ ಈ ಒಂದು ವಿಚಾರವನ್ನ ಕೂಡ ಇದೀಗ ಮೋದಿ ಅವರ ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಗ್ರಾಮಾಂತರ ಅಥವಾ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಒಳ್ಳೇದು ಅನ್ನುವಂತಹ ಒಂದು ಸೂಚನೆ ಸದ್ಯಕ್ಕೆ ಇರುವಂತದ್ದು. ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಕೂಡ ಮೋದಿ ಅವರು ಒಂದು ಆಪ್ಷನ್ ಆಗಿ ಕೊಟ್ಟಿರುವಂತದ್ದು. ಈಗಾಗಲೇ ಬಿಜೆಪಿ ನಡೆಸಿರುವಂತಹ ಆಂತರಿಕ ಸರ್ವೆಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಮೈತ್ರಿಯಾಗಿ ಜೆಡಿಎಸ್ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಹಾಗಾಗಿ ಈ ಕ್ಷೇತ್ರಗಳಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಗೆಲುವು ನಿಚ್ಚಳ ಆಗಿದೆ. ಅದರ ಜೊತೆಯಲ್ಲಿ ಕುಮಾರಸ್ವಾಮಿಗೆ ಕೇಂದ್ರ ಸಚಿವ ಸ್ಥಾನಕ್ಕೆ ಕೇಂದ್ರದಲ್ಲಿ ಸೇರಿಸಿಕೊಳ್ಳೋದ್ರಿಂದ ಮೈತ್ರಿಗೆ ಇನ್ನೊಂದಷ್ಟು ಬಲವನ್ನ ತುಂಬಬಹುದು. ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವಿನ ಒಂದು ಬೆಸುಗೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಾಕೊಳ್ಳಲಾಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಕುಮಾರಸ್ವಾಮಿಗೆ ಸಚಿವ ಸ್ಥಾನದ ಒಂದು ಆಫರ್ ಅನ್ನು ಕೂಡ ಮೋದಿ ಅವರು ಕೊಟ್ಟಿರುವಂತದ್ದು. ಇದರಿಂದಾಗಿ ಇನ್ನಷ್ಟು ಮೈತ್ರಿ ಗಟ್ಟಿಗೊಳ್ಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಎರಡೂ ಪಕ್ಷಗಳ ನಾಯಕರದ್ದಾಗಿದೆ. ಹಾಗಾಗಿಯೇ ಇದೀಗ ಕುಮಾರಸ್ವಾಮಿ ಅವರು ಭಾರತಕ್ಕೆ ಮರಳಿದ ನಂತರ ದೆಹಲಿಗೆ ತೆರಳ್ತಾರೆ. ಮೋದಿ ಅವರ ಭೇಟಿಗೆ ತೆರಳ್ತಾರೆ 20ನೇ ತಾರೀಕಿನ ನಂತರ. ಆಗ ಅಂತ ಸಂದರ್ಭದಲ್ಲಿ ಗೋವಾ ಮುಖ್ಯಮಂತ್ರಿ ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಎಲ್ಲ ಮಾತುಕತೆಗಳು ಆಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಇದನ್ನ ಒಪ್ಪಿಲ್ಲ. ದೇವೇಗೌಡರ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರ ಮುಂದಿನ ನಿರ್ಧಾರವನ್ನ ತಿಳಿಸೋದಾಗಿ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ಮುಂದೆ ಒಂದು ದೊಡ್ಡ ಆಫರ್ ಅಂತೂ ಇದೆ. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಕುಮಾರಸ್ವಾಮಿ ಅವರ ನಿರ್ಧಾರ ಏನಾಗಿರುತ್ತೆ ಅಂತ ತುಂಬಾನೇ ಮಹತ್ವದ್ದಾಗಿದ್ದು, ರಾಜ್ಯದಿಂದ ಕೇಂದ್ರಕ್ಕೆ ನಿಜಕ್ಕೂ ಸಹ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಡ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.